ಜೊತೆಲಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿದ್ರು, ವ್ಯವಹಾರಿಕವಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ ನಮ್ಮ ಜೊತೆ. ನಮ್ಗೆ ಯಾವಾಗ ಏನು ಬೇಕಾದರೂ ಎಲ್ಲ ಇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ರು. ಆ ಥರ ಅವ್ರಿಗೆ ಬಂದು ಭಯ ಪಡಿಸೋದು ಅದೇನು ಇಲ್ಲಿ ನಡೀತಿರ್ಲಿಲ್ಲ. ಎಲ್ಲ ಒಂಥರ ಫುಲ್ ಕ್ಲೀನಾಗಿ ಸಪೋರ್ಟ್ ಮಾಡ್ತಿದ್ರು ನಮಗೆ. ಈಗ ದರ್ಶನ್ ಫ್ಯಾನ್ಸ್ ಜಿಲ್ಲಾಧ್ಯಕ್ಷರು ಅವರಿಗೆ ಒತ್ತಡ ಹಾಕಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತಿದೆ. ಆ ರೀತಿ ಯಾರಾದರೂ ಇಲ್ಲ ಆ ಥರ ಏನೂ ಇಲ್ಲ. ಅವ್ರು ಏನು ಕರೆಕ್ಟ್ ಅವ್ರಿಗೆ ಡ್ಯೂಟಿಗೆ ಬರ್ತಿದ್ರು. ಪ್ರೊಫೆಷ್ನಲ್ ಆಗಿರ್ತಿದ್ರು. ಅವ್ರ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ಇಲ್ಲಿ ಬಂದೇನು ಹೋಗ್ತಿರ್ಲಿಲ್ಲ. ಎಲ್ಲ ಕ್ಲೀನಾಗಿ ಸಪೋರ್ಟ್ ಮಾಡ್ತಿದ್ರು. ಅವ್ರು ನಮಗಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಈಗ ದರ್ಶನ್ ಫ್ಯಾನ್ಸ್ ಅಂದ್ಕೊಂಡು ಯಾರಾದರೂ ಭಯ ಪಡಿಸೋದು, ಮೆಸೇಜ್ ಹಾಕೋದು, ತಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಾರೆ? ಇಲ್ಲ. ಅವ್ರು ಪ್ರೊಫೆಷ್ನಲ್ ಆಗಿದ್ರು. ಇವನ್ ಅವ್ರ ಫ್ರೆಂಡ್ಸ್ ಸಮೇತ ಇಲ್ಲಿ ಜಾಸ್ತಿ ಯಾರು ಬರೋದೇ ಇಲ್ಲ, ಅಷ್ಟು ಕ್ಲೀನಾಗಿ ಇದು ಮಾಡ್ಕೊಂತಿದ್ರು. ಓಕೆ, ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ಇದೆಯಲ್ಲ, ಅದು ಏನು ಇಲ್ಲೇ ಫಾರ್ಮಸಿಗೆ ಬಂದು ಕರ್ಕೊಂಡು ಹೋಗಿದ್ರೆ? ಇಲ್ಲ ಅವರು ಫ್ರೈಡೆ ಅವ್ರಿಗೆ ಆಫ್ ಇತ್ತು, ಅವತ್ತು ಹೋದವ್ರು ಮತ್ತೆ ಬರಲೇ ಇಲ್ಲ ಈ ಕಡೆ. ತಮ್ಮ ಹೆಸರು? ತಾಜ್ ಮೊಹಮ್ಮದ್ ಉಸಾಮಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.